ನವರಾತ್ರಿಯ 5ನೇ ದಿನ ಬಹಳ ವಿಶೇಷವಾದದ್ದು. ಈ ದಿನ ಸ್ಕಂದ ಮಾತೆಯ ಈ ಮಂತ್ರವನ್ನು ಕೇಳಿದರೆ ನಮ್ಮ ಮಕ್ಕಳು ಜೀವನದಲ್ಲಿ ಯಶಸ್ಸು ಹಾಗೆ ಉತ್ತಮ ಆರೋಗ್ಯ ವಿದ್ಯಾಭ್ಯಾಸದಲ್ಲಿ ಉತ್ತಮ ಮಟ್ಟಕ್ಕೆ ಹೋಗ್ತಾರೆ ಅನ್ನೋ ಒಂದು ನಂಬಿಕೆ. ಸಿಂಹಾಸನ ಗತಾನಿತ್ಯಂ ಪದ್ಮಾಂಚಿತ ಕರದ್ವಯ ಶುಭಮಸ್ತು ಸದಾ ದೇವಿ ಸ್ಕಂದಮಾತಾ ಯಶಸ್ವಿನಿ ಯಾ ದೇವಿ ಸರ್ವಭೂತೇಷು ಮಾ ಸ್ಕಂದಮಾತಾ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಸ್ಕಂದಮಾತೆ ಸಿಂಹವಾಹಿನಿ ನಮೋ ನಮೋ. ಕುಮಾರಸ್ವಾಮಿಯ ಪೋಷಿಪ ದೇವಿ ಶ್ವೇತವಸ್ತ್ರಗಳ ಧರಿಸಿದ ದೇವಿ ಜಗನ್. ಸೆಪ್ಟೆಂಬರ್ 26 ನವರಾತ್ರಿಯ 5ನೇ ದಿನ ಶುಕ್ರವಾರ. ಇಂದು ದುರ್ಗಾಮಾತೆಯು ಸ್ಕಂದಮಾತಾ ಅವತಾರದಲ್ಲಿ ತನ್ನ ಭಕ್ತರಿಗೆ ದರ್ಶನ ನೀಡುತ್ತಾಳೆ. ಈ ದೇವಿಗೆ ಯಾವ ಬಣ್ಣ, ಯಾವ ಮಂತ್ರ, ಹಾಗೆ ಯಾವ ಪುಷ್ಪ, ಯಾವ ನೈವೇದ್ಯ ಅಂತ ತಿಳ್ಕೊಂಡು ನಾವು ಇದನ್ನು ಪಾಲಿಸಬೇಕು. ಇವೆಲ್ಲವನ್ನ ಪಾಲಿಸಿ ನಾವು ದೇವಿಗೆ ಪೂಜೆಯನ್ನು ಸಲ್ಲಿಸಿದ್ರೆ ಶುಭ ಫಲ ಖಂಡಿತವಾಗ್ಲೂ ಲಭಿಸುತ್ತೆ. ಹಿಂದಿನ 4 ದಿನಗಳಲ್ಲಿ ಪಾರ್ವತಿಯ 4 ಅವತಾರಗಳನ್ನು ನಾವು ನೋಡಿದ್ದೇವೆ. ಹಿಮವಂತನ ಮಗಳಾದಂತಹ ಶೈಲಪುತ್ರಿಯು, ನಂತರ ಶಿವನನ್ನು ಆರಾಧಿಸಿ ಮೆಚ್ಚಿಸುವಂತಹ ಬ್ರಹ್ಮಚಾರಿಣಿ, ನಂತರ ಭಯಂಕರ ಸ್ವರೂಪದ ಶಿವನನ್ನು ಮದುವೆ ಮಂಟಪದಲ್ಲಿ ಅದೇ ಸ್ವರೂಪ ತಾಳಿ ಉಳಿಸಿಕೊಳ್ಳುವ ಚಂದ್ರಘಂಟಾ ದೇವಿ 5ನೇ ದಿನದಂದು ಸ್ಕಂದಮಾತಾ ದೇವಿಯ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾಳೆ. ಸ್ಕಂದಮಾತಾ ದೇವಿಯು ಬುಧಗ್ರಹದ ಮೇಲೆ ತನ್ನ ಆಧಿಪತ್ಯವನ್ನು ಹೊಂದಿರುತ್ತಾಳೆ. ಶುದ್ಧ ಭಕ್ತಿಯಿಂದ ಶುದ್ಧ ಮನಸ್ಸಿನಿಂದ ಈ ಭಕ್ತಿಯನ್ನು ಆರಾಧಿಸಿದರೆ ಹೆಸರು, ಸಂಪತ್ತು ಹಾಗೆ ಸಮೃದ್ಧಿಯ ಜೊತೆಗೆ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ, ಆರೋಗ್ಯ ಹಾಗೆ ಯಶಸ್ಸಿನಲ್ಲಿ ಮುನ್ನಡೆ ಸಿಗುತ್ತದೆ. ದುರ್ಗಮಾಸುರ ಸಂಹಂತ್ರಿ ದುರ್ಗಮಾಯುಧಧಾರಿಣಿ. ದುರ್ಗಮಾಸುರ ಸಂಹಂತ್ರಿ ದುರ್ಗಮಾಯುಧಧಾರಿಣಿ ದುರ್ಗಮಾಂಗಿ ದುರ್ಗಮದ ದುರ್ಗಮ್ಯಾ ದುರ್ಗ. ಕರದಲ್ಲಿ ವರಮುದ್ರೆ ಹಿಡಿದ ದೇವಿ ಕಾರ್ತಿಕೇಯನು ಪೂಜಿಪ ದೇವಿ ದುರ್ಗಾವತಾರಿಣಿ ಸಿಂಹರೂಪಿಣಿ ಸ್ಕಂದಮಾತಾ ನಮೋ ನಮೋ. ಅಯಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ಗಿರಿವರ ವಿಂಧ ಶಿರೋದಿನಿ ವಾಸಿನಿ ವಿಷ್ಣು ವಿಲಾಸಿನಿ ಸ್ಕಂದಮಾತೆ ಸಿಂಹವಾಹಿನಿ ನಮೋ ನಮೋ. ಕುಮಾರಸ್ವಾಮಿಯ ಪೋಷಿಪ ದೇವಿ ಶ್ವೇತವಸ್ತ್ರಗಳ ಧರಿಸಿದ ದೇವಿ ಜಗನ್. ಸ್ಕಂದಮಾತೆ ಸಿಂಹವಾಹಿನಿ ನಮೋ ನಮೋ. ಕುಮಾರಸ್ವಾಮಿಯ ಪೋಷಿಪ ದೇವಿ ಶ್ವೇತವಸ್ತ್ರಗಳ ಧರಿಸಿದ ದೇವಿ ಜಗನ್. ಸ್ಕಂದಮಾತೆ ಸಿಂಹವಾಹಿನಿ ನಮೋ ನಮೋ. ಕುಮಾರಸ್ವಾಮಿಯ ಪೋಷಿಪ ದೇವಿ ಶ್ವೇತವಸ್ತ್ರಗಳ ಧರಿಸಿದ ದೇವಿ ಜಗನ್. ಸ್ಕಂದಮಾತೆ ಸಿಂಹವಾಹಿನಿ ನಮೋ ನಮೋ. ಕುಮಾರಸ್ವಾಮಿಯ ಪೋಷಿಪ ದೇವಿ